ನಿಮಗೆ ಎಷ್ಟು ಬೇಕಾಗುತ್ತೆ ಕರೆಂಟ್ ಅನ್ನ ನೀವೇ ಪ್ರೊಡಕ್ಷನ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವರು ಒಂದು ಸಹಾಯಧನ ಸರ್ಕಾರದಿಂದ ಇದರಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ. ಒಂದು ಕ್ರೆಡಲ್ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡಿಪಾರ್ಟ್ಮೆಂಟ್ ಏನಿದೆ ಅದು ಕೇಂದ್ರ ಸರ್ಕಾರ ಕೂಡ ಅವರು ರೈತರಿಗೆ ಕೊಟ್ಬಿಟ್ಟು ನೀವು ತಗೊಳ್ಳಿ ಇವಾಗ ಪ್ರೊಡಕ್ಷನ್ ಮಾಡಿ ನೀವು ಬೆಳೀರಿ ಅಂತ ಹೇಳ್ಬಿಟ್ಟು ಉತ್ತೇಜನ ಕೊಟ್ಬಿಟ್ಟು ಸುಮಾರು 40,000 ಪಂಪ್ ಸೆಟ್ ಅನ್ನ ಇಡೀ ಕರ್ನಾಟಕದಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಒಂದು ಸ್ಕೀಮ್ ಹಾಕೊಂಡಿದ್ದಾರೆ. ಸರ್, ನಾವು ವೀಕ್ಷಕರಿಗೆಲ್ಲಾನು ಇವತ್ತು ನಮ್ಮ ಇದರಲ್ಲಿ ಜಿಕೆ ವೀಕಿನಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ಈಗ ಸೋಲಾರ್ ಪಂಪ್ ಸೆಟ್ ಸಾಮಾನ್ಯವಾಗಿ ನಮ್ಮ ರೈತರಿಗೆ ಪಂಪ್ ಸೆಟ್ ವಿಚಾರದಲ್ಲಿ ಅಂದ್ರೆ ಬೇಸಿಗೆನಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ, ಬೇಸಿಗೆನಲ್ಲಿ ಪವರ್ ಪ್ರಾಬ್ಲಮ್ ಮತ್ತೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅನ್ನಬಹುದು, ನೀರಿಗೆ ತುಂಬಾ ಸಮಸ್ಯೆ ಇರುತ್ತೆ. ಅದ್ರಲ್ಲಿ ಸೋಲಾರ್ ಪಂಪ್ ಸೆಟ್ ಅಲ್ಲಿ ಇತ್ತೀಚೆಗೆ ಸುಮಾರು ಫಾರ್ಮರ್ಸ್ ಹಾಕೊಂತ ಇದ್ರೆ ಅದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದ್ರ ಮಾಹಿತಿಗಳನ್ನ ಎಷ್ಟರ ಮಟ್ಟಿಗೆ ಈಗ ನಮ್ಮ ಸರ್ಕಾರಗಳು ಸಬ್ಸಿಡಿ ಕೊಡ್ತಾ ಇದಾವೆ, ಅದರಿಂದ ಫಾರ್ಮರ್ಸ್ ಯಾವ ರೀತಿ ಯೂಸ್ ಇದೆ ಅಂತ ನೇರವಾಗಿ ಅವ್ರ ಕಂಪನಿಯವರ ಮುಖಾಂತರ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಅಂದ್ರೆ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ರೈತರಿಗೆ ತುಂಬಾ ಸಮಸ್ಯೆ ಕಾಡ್ತಾ ಇರುತ್ತೆ. ಅಂದ್ರೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಪವರ್ ಸಪ್ಲೈ ಚೆನ್ನಾಗಿರುತ್ತೆ, ಬೇಸಿಗೆ ಬಂತಂದ್ರೆ ಸಾಕು ಸಬ್ಮರ್ಸಿಬಲ್ ಪಂಪ್ಗಳಿಗೆ ಮತ್ತೆ ರೈತರಿಗೆ ನ್ಯೂಸ್ ಅಲ್ಲಿ ಎಲ್ಲ ಕರೆಂಟ್ ಸಪ್ಲೈ ಇರ್ಬೋದು, ಸೋಲಾರ್ ಇತ್ತೀಚೆಗೆ ಮನೆಗೆ ಆಗಿರ್ಬೋದು, ಪಂಪ್ ಸೆಟ್ ಗೆ ಫಾರ್ಮರ್ಸ್ಗೆ ಆಗಿರ್ಬೋದು. ಈಗ ಸೋಲಾರ್ ಪಂಪ್ ಸೆಟ್ ಫಾರ್ಮರ್ಸ್ಗೆ ಅಂದ್ರೆ ಈಗ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಗೊತ್ತಿಲ್ದಿರೋ ವಿಚಾರ ಅಂತಾನೆ ಹೇಳ್ಬೋದು. ಇದು ಯಾವ ರೀತಿ ಖರ್ಚಾಗುತ್ತೆ ಮತ್ತೆ ಇದು ಎಷ್ಟು ಡೀಪ್ ಗೆ ಯಾವ ತರ HP ಗಳು ಚೇಂಜ್ ಮಾಡ್ಬೇಕಾಗುತ್ತೆ, ಇದು ನಮ್ಮ ಫಾರ್ಮರ್ಸ್ಗೆ ತಿಳಿಸ್ಕೊಡ್ಬೇಕು ಸರ್. ಸೊ ಇದು ಸೋಲಾರ್ ಪಂಪ್ ಸೆಟ್ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡ್ ಆಗಿದೆ. ಕಾರಣ ಇಷ್ಟೇ, ನಮಗೆ ಸೋಲಾರ್ ಪಂಪ್ ಅನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಜಸ್ಟ್ ಎನರ್ಜಿ ನಮ್ಗೆ ಎಲೆಕ್ಟ್ರಿಸಿಟಿ ನಮಗೆ ಸಿಗ್ತಾ ಇಲ್ಲ. ನಾವು ಹೊಸದಾಗಿ ಬೋರ್ ಹಾಕ್ಸಿ ಪಂಪ್ ಸೆಟ್ ಗೆ ಆನ್ ಮಾಡ್ಬೇಕಂದಾಗ TC ಅಪ್ಲೈ ಮಾಡಿದಾಗ TC ಗಳು ಸಿಗ್ತಾ ಇಲ್ಲ. TC ಗೌರ್ಮೆಂಟ್ ಇಂದ TC ಹೊಸದಾಗಿ ಕನೆಕ್ಷನ್ ಕೊಡ್ತಾ ಇಲ್ಲ, TC ಸಪ್ಲೈ ಮಾಡ್ತಿಲ್ಲ. ಆ ದೃಷ್ಟಿಯಲ್ಲಿ ಅವ್ರೇನ್ ಮಾಡ್ತಾರೆ, ನೀವು ಪ್ರೊಡಕ್ಷನ್ ನಮ್ದು ಕಮ್ಮಿ ಇರೋದ್ರಿಂದ ನಿಮ್ಮ ಪ್ರೊಡಕ್ಷನ್ ನಿಮಗೆ ಎಷ್ಟು ಬೇಕಾಗುತ್ತೆ ಕರೆಂಟ್ ಅನ್ನ ನೀವೇ ಪ್ರೊಡಕ್ಷನ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವರು ಒಂದು ಸಹಾಯಧನ ಸರ್ಕಾರದಿಂದ ಇದರಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ. ಒಂದು ಕ್ರೆಡಲ್ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡಿಪಾರ್ಟ್ಮೆಂಟ್ ಏನಿದೆ ಅದು ಕೇಂದ್ರ ಸರ್ಕಾರದಿಂದ 30%, ಮತ್ತೆ ರಾಜ್ಯ ಸರ್ಕಾರದಿಂದ 50%, ಅಂದ್ರೆ 80% ಸಹಾಯಧನವನ್ನ ರೈತರಿಗೆ ನೇರವಾಗಿ ಕೊಡ್ತಾ ಇದಾರೆ. ಸೊ ಆ ದುಡ್ಡನ್ನ ಅವರು ಬರ್ಸಕ್ಕೆ ಇವನ್ 20% ಸಬ್ಸಿಡಿ ಫಾರ್ಮರ್ಸ್ ಇದೆ, ಅದು ಕೂಡ ಬೆಸ್ಕಾಂ ಇಂದ ಆಗ್ಲಿ ಹೆಸ್ಕಾಂ ಇಂದ ಸದ್ಯಕ್ಕೆ ಅವ್ರು ಬರ್ಸಿ ಅವ್ರಿಗೆ 1 ವರ್ಷ ಟೈಮ್ ಕೊಟ್ಟು ಆ ದುಡ್ಡನ್ನು ಕೂಡ ಅವರು ರೈತರಿಗೆ ಕೊಟ್ಬಿಟ್ಟು ನೀವು ತಗೊಳ್ಳಿ ಇವಾಗ ಪ್ರೊಡಕ್ಷನ್ ಮಾಡಿ ನೀವು ಬೆಳೀರಿ ಅಂತ ಹೇಳ್ಬಿಟ್ಟು ಉತ್ತೇಜನ ಕೊಟ್ಬಿಟ್ಟು ಸುಮಾರು 40,000 ಪಂಪ್ ಸೆಟ್ ಅನ್ನ ಇಡೀ ಕರ್ನಾಟಕದಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಒಂದು ಸ್ಕೀಮ್ ಹಾಕೊಂಡಿದ್ದಾರೆ ಕ್ರೆಡಲ್ ಇಂದ. ಆ ಮುಖಾಂತರ ಸಪೋಸ್ ಈಗ ಒಂದು 5 HP ಪಂಪ್ ಸೆಟ್ ನಾವು ಹಾಕ್ಬೇಕಂತಂದ್ರೆ ಇದರಲ್ಲಿ 3 HP, 5 HP, 7.5 HP, 10 HP ಅಂತ ಏನು ನಾವು ಒಂದು ಸ್ಟೇಜ್ ಮಾಡ್ತೀವಿ. ನಮ್ದು ಡಿಪೆಂಡ್ ಅಪಾನ್ ಡೆಪ್ತ್. ಈಗ ನಾವು 300 ಅಡಿ ಅಂದ್ರೆ 100 ಮೀಟರ್ ಡೆಪ್ತ್ ಅಂತ 100 ಮೀಟರ್ ಸ್ಟ್ಯಾಂಡರ್ಡ್ ಆಗಿ ನಾವು ಕೊಡೋದಾದ್ರೆ 5 HP, 7.5 HP ಅಥವಾ 10 HP 100 ಗಿಂತ ಕೆಳಗಡೆ ಹೋದ್ರೆ ನಾವು ಹೈಯರ್ HP ಹೋಗ್ಬೇಕಾಗತ್ತೆ. ಒಂದು 5 HP ಕಾಸ್ಟ್ ಸುಮಾರಾಗಿ ನಮ್ಗೆ ಕ್ರೆಡಲ್ ಮುಖಾಂತರ ತಗೊಂಡ್ರೆ ಅದು 3 ಲಕ್ಷ ಆಗೋ ಕಾಸ್ಟ್ ಓನ್ಲಿ ನಮ್ಗೆ 60,000ದಲ್ಲಿ ಸಿಗುತ್ತೆ. ಸರ್, ಈಗ ಸಬ್ಮರ್ಸಿಬಲ್ ಪಂಪ್ ಅಂದ್ರೆ ಬೋರ್ವೆಲ್ ಅಲ್ಲಿ ಎಷ್ಟು ಡೀಪ್ ವರ್ಗೂ ಬಿಡ್ಬೋದು ಸರ್ ಸೋಲಾರ್ ಪಂಪ್ ಸೆಟ್? ಇದು ಸೋಲಾರ್ ಪಂಪ್ ಸೆಟ್ ಎಷ್ಟು ಡೀಪ್ ಬೇಕಾದ್ರೆ ಬಿಡ್ಬೋದು, 500 ಫೀಟ್ 2000 ಫೀಟ್ ವರೆಗೆ ಬಿಡ್ಬೋದು. ಬಟ್ ಡಿಪೆಂಡ್ ಅಪಾನ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಕ್ರೆಡಲ್ ಏನ್ ಮಾಡಿದ್ರೆ ದೇ ಹ್ಯಾವ್ ರಿಸ್ಟ್ರಿಕ್ಟೆಡ್ ಫಾರ್ 100 ಮೀಟರ್. ಸೊ ಕೋಲಾರ ಅಂತ ಪ್ರದೇಶದಲ್ಲಿ ಜಾಸ್ತಿ ಆಳ ಇರೋದ್ರಿಂದ ಇನ್ನು ಅಲ್ಲಿಗೆ ಅದಕ್ಕೆ ಈ ಇರ್ತಕ್ಕಂತ ಡಿಮ್ಯಾಂಡ್ ಏನಿದೆ ಜಾಸ್ತಿ ನಮ್ಗೆ 5 HP, 7.5 HP, 10 HP ವರೆಗೂ ಇರುತ್ತೆ. ಅದಕ್ಕೆ ಒಂದು ಸ್ಕೀಮ್ ಮಾಡಿದ್ದಾರೆ. 80% ಸಬ್ಸಿಡಿ ಅವ್ರಿಗೆ ಕೊಡ್ತಾರೆ. ಅಪ್ ಟು 600 ಫೀಟ್ ತನ ನಾವು ಹೋಗ್ಬೋದು ಡೆಪ್ತ್. ಸೊ ಡಿಫರೆನ್ಸ್ ಅಮೌಂಟ್ ಏನಿದೆ ಅವರು ಕಟ್ಬೇಕಾಗತ್ತೆ. ಕೆಲವೊಮ್ಮೆ ಜಾಸ್ತಿ ಡೀಪ್ ಹೋದಾಗ ಅವ್ರು 100 ಮೀಟರ್ ವರೆಗೂ ಸಪ್ಲೈ ಮಾಡ್ತಿದ್ರೆ ಇದಕ್ಕೆ ಸಬ್ಸಿಡಿ 80% ಕೊಡ್ತಾ ಇದಾರೆ. ಈಗ ಈಗ ನಾವು ಪ್ರಾತ್ಯಕ್ಷಿಕತೆಯಲ್ಲಿ ನೋಡ್ತಾ ಇರೋದು ಇದು ಕೃಷಿ ಹೊಂಡಕ್ಕೆಲ್ಲ ತುಂಬಾ ಅನುಕೂಲ ಆಗುತ್ತಲ್ವಾ ಸರ್? ಹೌದು, ಕೃಷಿ ಹೊಂಡ, ಸರ್ಫೇಸ್ ವಾಟರ್ ಸೋರ್ಸ್ ಯಾವ್ದೇ ಇರ್ಲಿ, ಕ್ಯಾನಲ್ ಇರ್ಬೋದು, ಇದನ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಬೋರಲ್ಲೂ ಕೂಡ ಅಷ್ಟೇ. ಈ ಪಂಪ್ ಸೆಟ್ ಮಾನೋಬ್ಲಾಕ್ ಏನು ಇದೆಲ್ಲ ನಿಮಗೆ ಪಂಪ್ ಸೆಟ್ ಓನ್ಲಿ ಫಾರ್
ಸರ್ಫೇಸ್ ಪಂಪ್ ಸೆಟ್ ಅಂತ, ಬೋರ್ವೆಲ್ಗೆ ಸಬ್ಮರ್ಸಿಬಲ್ ಆಗ್ತದೆ. ಸರ್ 300 ಮೀಟರ್ಗೆ ಎಕ್ಸಾಕ್ಟ್ ಆಗಿ ಎಷ್ಟು ಖರ್ಚು ಬರುತ್ತೆ ಮತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಸರ್? 300 ಮೀಟರ್ಗೆ ತೋಟಗಾರಿಕೆ ಇಲಾಖೆ ಅಂತ ಮಾಡಿದ್ರೆ ಹಾ. 1.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಹಾ. 1.5 ಲಕ್ಷ ರೈತರು ಕಟ್ಬೇಕು. ಹಾ. ಅದೇ ಕಡಲ್ ಮುಖಾಂತರ ಹೋದ್ರೆ 65,000 ರೂಪಾಯಿ ಆಗುತ್ತೆ. ಓಕೆ ಸರ್, ಇದು ಸೌರಶಕ್ತಿ ಬಗ್ಗೆ ಅಂದ್ರೆ ಸೌರ ಪ್ಯಾನಲ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಚಾನಲ್ ಕಡೆಯಿಂದ ಮತ್ತು ವೀಕ್ಷಕರಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದ.